ಶ್ರೀ ಸಾಯಿರಾಮ್. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸುಸ್ವಾಗತ. 10ನೇ ತರಗತಿ ರಾಜ್ಯ ಪಠ್ಯ ವಿಜ್ಞಾನ ಪಠ್ಯಪುಸ್ತಕ 2 ಪಾಠ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ. ಈ ಪಾಠದ 2ನೇ ಭಾಗ ಇಂದು. ಲೈಂಗಿಕ ಸಂತಾನೋತ್ಪತ್ತಿ. 2ನೇ ಭಾಗ ಲೈಂಗಿಕ ಸಂತಾನೋತ್ಪತ್ತಿಯ ವಿಷಯದ ಬಗ್ಗೆ ತಿಳಿಯುವ ಮುನ್ನ ನಮ್ಮ ಹಿಂದಿನ ತರಗತಿಯ ಭಾಗ 1ರ ಮುಖ್ಯಾಂಶಗಳನ್ನು ಒಮ್ಮೆ ಮೆಲುಕಾಕೋಣ ಹಾಗೂ ಮನೆ ಕೆಲಸ 1 ಪ್ರಶ್ನೆಗಳ ಉತ್ತರಗಳನ್ನು ಖಚಿತ ಮಾಡಿಕೊಳ್ಳೋಣ. ವಿದ್ಯಾರ್ಥಿಗಳೇ, ನಮ್ಮ ಹಿಂದಿನ ಭಾಗದ ಮುಖ್ಯಾಂಶಗಳಲ್ಲಿ ನಾವು ಮೊದಲಿಗೆ ಜೀವಕ್ರಿಯೆಗಳು ಏಕೆ ಬೇಕು, ಜೀವಿಯು ಜೀವಂತವಾಗಿರಲು ನಡೆಯುವ ಚಟುವಟಿಕೆಗಳೇ ಈ ಜೀವಕ್ರಿಯೆಗಳು, ಆದ ಕಾರಣ ಜೀವಕ್ರಿಯೆಗಳು ಅವಶ್ಯಕ ಎಂಬುದನ್ನು ತಿಳಿದ್ವಿ. ಹಾಗೂ ಸಂತಾನೋತ್ಪತ್ತಿ ಜೀವಕ್ರಿಯೆ ಅಲ್ಲದೇ ಇದ್ದರೂ ಸಹ ಜೀವ ಪ್ರಭೇದಗಳ ಸಂತತಿಯನ್ನು ಹೆಚ್ಚಿಸಲು ಹೋಲಿಕೆ ಮತ್ತು ಭಿನ್ನತೆಯು ಜೀವ ಪ್ರಭೇದದ ಉಳಿವಿಗೆ ಅತ್ಯಗತ್ಯ ಎಂಬುದನ್ನು ಸಹ ನಾವು ತಿಳಿದ್ವಿ. ಸಂತಾನೋತ್ಪತ್ತಿಯ ವಿಧಗಳು ಅಲೈಂಗಿಕ ಮತ್ತು ಲೈಂಗಿಕ ಸಂತಾನೋತ್ಪತ್ತಿ ಹಾಗೂ ಅಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಅದರ ವಿಧಗಳನ್ನು ನಾವು ಅರ್ಥೈಸಿಕೊಂಡಿದ್ವಿ. ಲಿಂಗಾಣುಗಳ ಬಳಕೆ ಇಲ್ಲದೆ ಒಂದೇ ಪೋಷಕ ಜೀವಿಯಿಂದ ಮರಿಗಳು ಹುಟ್ಟುವಂತಹ ಪ್ರಕ್ರಿಯೆಗೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೆದ್ವಿ. ಅಂತ ಅಲೈಂಗಿಕ ಸಂತಾನೋತ್ಪತ್ತಿಯ 6 ವಿಧಗಳ ಬಗ್ಗೆ ನಾವು ಮಾಹಿತಿಯನ್ನ ತಿಳ್ಕೊಂಡ್ವಿ. ವಿದಳನ ಕ್ರಿಯೆ, ತುಂಡರಿಕೆ, ಇದು ಡಾ ಆಗ್ಬೇಕಾಗಿರುತ್ತೆ. ತುಂಡರಿಕೆ, ಪುನರುತ್ಪಾದನೆ, ಮೊಗ್ಗುವಿಕೆ ಮತ್ತು ಕಾಯಜ ಸಂತಾನೋತ್ಪತ್ತಿ. ಹಿಂದಿನ ಭಾಗದ ಈ ಒಂದು ಮುಖ್ಯಾಂಶಗಳನ್ನು ನಾವು ತಿಳಿದ ನಂತರ ನಮ್ಮ ಮನೆ ಕೆಲಸ 1 ಪ್ರಶ್ನೆಗಳ ಉತ್ತರಗಳನ್ನ ಒಮ್ಮೆ ಖಚಿತ ಮಾಡಿಕೊಳ್ಳೋಣ. ಮೊದಲನೇ ಪ್ರಶ್ನೆ, ಸಂತಾನೋತ್ಪತ್ತಿಯ ಪ್ರಕ್ರಿಯೆಯಲ್ಲಿ DNA ಸ್ವಪ್ರತೀಕರಣವು ಒಂದು ಅತ್ಯಗತ್ಯ ಭಾಗವಾಗಿದೆ, ಏಕೆ? DNA ಸ್ವಪ್ರತೀಕರಣದಿಂದ ಅನುವಂಶೀಯ ಮಾಹಿತಿಯನ್ನು ಪೋಷಕರಿಂದ ಮರಿಗಳಿಗೆ ವರ್ಗಾವಣೆಯಾಗುತ್ತದೆ, ಆದ್ದರಿಂದ ಪ್ರಮುಖ ಪಾತ್ರ ವಹಿಸಿದೆ. ಅನುವಂಶೀಯ ಲಕ್ಷಣಗಳನ್ನು ಪೋಷಕರಿಂದ ಮರಿಗಳಿಗೆ ಸಾಗಿಸ್ತಕ್ಕಂತಹ ಪ್ರಮುಖವಾದ ಪಾತ್ರ ಈ DNA ಸ್ವಪ್ರತೀಕರಣವು ಕೈಗೊಳ್ಳುತ್ತೆ, ಆದ ಕಾರಣ ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಭಿನ್ನತೆಯು ಒಂದು ಪ್ರಭೇದಕ್ಕೆ ಉಪಯುಕ್ತ, ಆದರೆ ಒಂದು ಜೀವಿಗೆ ಅಗತ್ಯವಿಲ್ಲ. ಸಮರ್ಥಿಸಿ. ಉತ್ತರ: ಜೀವ ಪ್ರಭೇದಗಳು ಪರಿಸರದಲ್ಲಿ ಉಂಟಾಗುವ ಬದಲಾವಣೆಗಳಿಗೆ ಹೊಂದಿಕೊಂಡು ಬದುಕಬಲ್ಲವು. ವ್ಯಕ್ತಿಗೆ ಈ ಬದಲಾವಣೆಗಳು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. 3ನೇ ಪ್ರಶ್ನೆ, ಒಂದು ವೇಳೆ ಬೀಜಕಗಳ ಮೂಲಕ ಒಂದು ಜೀವಿಯು ಸಂತಾನೋತ್ಪತ್ತಿ ನಡೆಸಿದರೆ ಅದಕ್ಕಾಗುವ ಪ್ರಯೋಜನವೇನು? ಬೀಜಕ ಉತ್ಪಾದನಾ ರೀತಿಯಲ್ಲಿ ಸಂತಾನೋತ್ಪತ್ತಿ, ಸ್ಪೋರ್ ಫಾರ್ಮೇಷನ್ ಎಂಬ ಅಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಿಂದ ಆಗುವ ಪ್ರಯೋಜನಗಳೇನು? ಅನುಕೂಲಕರ ಪರಿಸ್ಥಿತಿಗಳು ಲಭ್ಯವಾಗುವವರೆಗೆ ಬೀಜಕಗಳು ಸುಪ್ತವಾಗಬಹುದು. 2ನೇ ಪ್ರಮುಖ ಅಂಶ, ಅನಾನುಕೂಲ ಪರಿಸ್ಥಿತಿಯನ್ನು ಜೀವಿಯು ಎದುರಿಸುತ್ತದೆ.
ಮೂರನೇದು ನೀರು, ಗಾಳಿ ಅಥವಾ ಪ್ರಾಣಿಗಳ ಮೂಲಕ ಎರಚಲ್ಪಡುತ್ತವೆ. ತ್ವರಿತ ಹಾಗೂ ಒಂದೇ ಸಮಯದಲ್ಲಿ ಅಧಿಕ ಬೀಜಕಗಳು ಉಂಟಾಗುತ್ತವೆ. ಈ ಎಲ್ಲ ಅನುಕೂಲಗಳು ಸಹ ಬೀಜಕ ಉತ್ಪಾದನಾ ರೀತಿಯಲ್ಲಿ ಸಂತಾನೋತ್ಪತ್ತಿ ನಡೆಸೋದ್ರಿಂದ ಜೀವಿಗಳಿಗೆ ಪ್ರಯೋಜನವಾಗುತ್ತೆ. ನಾಲ್ಕನೇ ಪ್ರಶ್ನೆ, ದ್ವಿವಿದಳನವು ಬಹುವಿದಳನದಿಂದ ಹೇಗೆ ಭಿನ್ನವಾಗಿರುತ್ತದೆ? ವ್ಯತ್ಯಾಸಗಳನ್ನು ಬರೆಯುವಂತ ಸಮಯದಲ್ಲಿ ನೀವು ಈ ರೀತಿಯ ರೂಪುರೇಷೆಯನ್ನು ಹಾಕಿಕೊಳ್ಳುವುದರಿಂದ ಸಮರ್ಪಕವಾಗಿ ಬರೆಯಕ್ಕೆ ಸಾಧ್ಯತೆ ಇದೆ, ಪೂರ್ಣ ಅಂಕ ಲಭ್ಯವೂ ಸಹ ಆಗುತ್ತೆ. ದ್ವಿವಿದಳನ, ಬಹುವಿದಳನ. ದ್ವಿವಿದಳನ ಪೋಷಕ ಜೀವಕೋಶವು 2 ಮರಿ ಜೀವಕೋಶಗಳನ್ನು ಉಂಟು ಮಾಡುತ್ತವೆ. ಬಹುವಿದಳನದಲ್ಲಿ ಪೋಷಕ ಜೀವಕೋಶವು ಅನೇಕ ಮರಿ ಜೀವಕೋಶಗಳನ್ನು ಉಂಟು ಮಾಡುತ್ತವೆ. ಎರಡನೇ ಪಾಯಿಂಟ್, ದ್ವಿವಿದಳನ ಅನುಕೂಲಕರ ಪರಿಸ್ಥಿತಿಗಳಲ್ಲಿ ಸಂಭವಿಸುತ್ತದೆ. ಬಹುವಿದಳನ ಅನುಕೂಲಕರ ಮತ್ತು ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ಸಂಭವಿಸುತ್ತದೆ. ಐದನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಎ ಕಾಲಂನಲ್ಲಿ ನೀಡಿರ್ತಕ್ಕಂಥ ವಿವಿಧ ರೀತಿಯ ಅಲೈಂಗಿಕ ಸಂತಾನೋತ್ಪತ್ತಿಗಳು: ವಿದಳನ ಕ್ರಿಯೆ, ತುಂಡರಿಕೆ, ಪುನರುತ್ಪಾದನೆ, ಮೊಗ್ಗುವಿಕೆ, ಕಾಯಜ ಸಂತಾನೋತ್ಪತ್ತಿ, ಬೀಜಕಗಳ ಉತ್ಪಾದನೆ. ಬಿ ಕಾಲಂನಲ್ಲಿ ನೀಡಿರ್ತಕ್ಕಂಥ ಉದಾಹರಣೆಗಳು: ಒಂದನೇದು ಹೈಡ್ರಾ, ಎರಡನೇದು ಆಸ್ಪರ್ಜಿಲ್ಲಸ್, ಮೂರನೇದು ಇಲಿ, ನಾಲ್ಕನೇದು ಪ್ಲಾಸ್ಮೋಡಿಯಂ, ಐದನೇದು ಪ್ಲನೇರಿಯಾ, ಆರನೇದು ಸ್ಪೈರೋಗೈರಾ, ಏಳನೇದು ಕಿತ್ತಳೆ. ಹಾಗಾದ್ರೆ ಎ ಕಾಲಂನ ಉತ್ತರಗಳನ್ನ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಎ ಎಂಬ ಪ್ರಶ್ನೆ ವಿದಳನ ಕ್ರಿಯೆಗೆ ಸರಿಯಾದ ಉತ್ತರ ಪ್ಲಾಸ್ಮೋಡಿಯಂ. ತುಂಡರಿಕೆ, ಇದಕ್ಕೆ ಸರಿಯಾದ ಉತ್ತರ ಸ್ಪೈರೋಗೈರಾ. ಸಿ ಪುನರುತ್ಪಾದನೆ, ಸರಿಯಾದ ಉತ್ತರ ಪ್ಲನೇರಿಯಾ. ಮೊಗ್ಗುವಿಕೆ, ಸರಿಯಾದ ಉತ್ತರ ಹೈಡ್ರಾ. ಕಾಯಜ ಸಂತಾನೋತ್ಪತ್ತಿ, ಸರಿಯಾದ ಉತ್ತರ ಕಿತ್ತಳೆ. ಬೀಜಕಗಳ ಉತ್ಪಾದನೆ, ಸರಿಯಾದ ಉತ್ತರ ಆಸ್ಪರ್ಜಿಲ್ಲಸ್. ಸೊ ಅದರ ಸಂಖ್ಯೆಗಳನ್ನ ನಿಮ್ಗಿಲ್ಲಿ ಉತ್ತರಗಳಲ್ಲಿ ತಿಳಿಸಿಕೊಡಲಾಗಿದೆ. ಹೆಚ್ಚಿನ ವಿದ್ಯಾರ್ಥಿಗಳು ಪರಿಪೂರ್ಣವಾಗಿ ಉತ್ತರಗಳನ್ನ ಸರಿಯಾಗಿ ಬರೆದಿದ್ದೀರಿ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ಎರಡನೇ ಭಾಗ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎಂಬ ಪಾಠದಲ್ಲಿ ಬರುವಂತಹ ಲೈಂಗಿಕ ಸಂತಾನೋತ್ಪತ್ತಿ. ಲಿಂಗಾಣುಗಳ ಸಹಾಯದಿಂದ 2 ವಿಭಿನ್ನ ಜೀವಿಗಳು ಒಳಗೊಂಡು ಸಂತಾನೋತ್ಪತ್ತಿ ನಡೆಯುವ ಪ್ರಕ್ರಿಯೆಗೆ ಲೈಂಗಿಕ ಸಂತಾನೋತ್ಪತ್ತಿ ಎನ್ನುವರು. ಲಿಂಗಾಣುಗಳ ಬಳಕೆಯಿಂದ 2 ವಿಭಿನ್ನ ಜೀವಿಗಳು, ವಿರುದ್ಧ ಲಿಂಗಿಗಳು ಸಂತಾನೋತ್ಪತ್ತಿ ನಡೆಸಿ ಮರಿಗಳಿಗೆ ಜನ್ಮ ನೀಡ್ತಕ್ಕಂಥ ಪ್ರಕ್ರಿಯೆ ಲೈಂಗಿಕ ಸಂತಾನೋತ್ಪತ್ತಿ. By the formation of gametes and the fusion of gametes between 2 individuals of different sex or opposite sex to give birth to young ones is called sexual reproduction. ಲೈಂಗಿಕ ಸಂತಾನೋತ್ಪತ್ತಿ. ಉದಾಹರಣೆಗೆ ಹೂ ಬಿಡುವ ಸಸ್ಯಗಳು, ಆವೃತ ಬೀಜ ಸಸ್ಯಗಳು, ಉನ್ನತ ಮಟ್ಟದ ಸಸ್ಯಗಳು, ಮೀನು, ಪಕ್ಷಿ, ಆನೆ
ಪ್ರಾಣಿಗಳಲ್ಲಿ ಎಲ್ಲ ಕಶೇರುಕ ಪ್ರಾಣಿಗಳು, ಬೆನ್ನು ಮೂಳೆ ಇರುವಂತಹ ಪ್ರಾಣಿಗಳೆಲ್ಲವೂ ಸಹ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯನ್ನು ನಡೆಸ್ತವೆ ಹಾಗೂ ಎಲ್ಲವೂ ಸಹ ಏಕಲಿಂಗಿಗಳೇ ಆಗಿರ್ತವೆ. ಲೈಂಗಿಕ ಸಂತಾನೋತ್ಪತ್ತಿಯ ಪ್ರಕ್ರಿಯೆಯಲ್ಲಿ ಇಂದು ನಾವು ಹೂ ಬಿಡುವ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಯಾವ ರೀತಿ ನಡೆಯುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಹೂ ಬಿಡುವ ಸಸ್ಯಗಳು ಆವೃತ ಬೀಜ ಸಸ್ಯಗಳು ಅಂತಲೂ ಕರೀತೇವೆ ನಾವು ಅದನ್ನ. ಏಂಜಿಯೋಸ್ಪರ್ಮ್ಸ್, angiosperms, seeds covered within the seed coat. ಬೀಜಗಳು ಬೀಜ ಕವಚದಿಂದ ಆವೃತಗೊಂಡಿರ್ತಕ್ಕಂಥದ್ದು, ಅದಕ್ಕೆ ಆವೃತ ಬೀಜ ಸಸ್ಯಗಳು, ಹೂ ಬಿಡುವ ಸಸ್ಯಗಳು. ಹೂವು ಸಂತಾನೋತ್ಪತ್ತಿಯ ಭಾಗವಾಗಿದೆ. ಉದಾಹರಣೆ ದಾಸವಾಳ, ಸೂರ್ಯಕಾಂತಿ, ಮಲ್ಲಿಗೆ, ಸಂಪಿಗೆ, ಜಾಜಿ, ಸೇವಂತಿಗೆ, ನೀವೆಲ್ಲ ಹೂಗಳನ್ನು ಹೆಸರಿಸಬಹುದು. ಎಲ್ಲ ಹೂ ಬಿಡುವ ಸಸ್ಯಗಳು ಸಹ ಆವೃತ ಬೀಜ ಸಸ್ಯಗಳು. ಕೆಲವೊಂದು ಹೂಗಳ ಚಿತ್ರಗಳನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಹೂವು ಅಂದ ತಕ್ಷಣ ಒಂದು ಆಂಗ್ಲದ ನಾಣ್ಣುಡಿ ನೆನಪಾಗುತ್ತೆ. ಬಿ ಲೈಕ್ ಎ ಫ್ಲವರ್ ಬಟ್ ನಾಟ್ ಎ ಥಾರ್ನ್. ನೀನು ಹೂವಾಗು, ಮುಳ್ಳಾಗಬೇಡ ಸಮಾಜಕ್ಕೆ ಅಂತ ಹೇಳ್ತೀವಿ. ಹೂವು ನಮಗೊಂದು ನೀತಿ ಪಾಠವನ್ನ ಕಲಿಸುತ್ತೆ. ಎಂಥ ಪಾಠವನ್ನ ಕಲಿಸುತ್ತೆ? ಯಾವಾಗಲೂ ಹೂವು ಅರಳುತ್ತಾ ತನ್ನ ದಿಕ್ಕನ್ನ ಭಗವಂತನೆಡೆಗೆ ಮೇಲ್ಮುಖವಾಗಿ ಅದು ಅರಳುತ್ತೆ. ಹೂವು ಏನದು ಸೂಚಿಸುತ್ತೆ ಅಂದ್ರೆ, ಏಮ್ ಹೈ, ಲೋ ಏಮ್ ಈಸ್ ಕ್ರೈಮ್. ನಿನ್ನ ಗುರಿ ಅತ್ಯುನ್ನತವಾಗಿರಲಿ, ಕೆಳಮಟ್ಟದ ಗುರಿ ನಿನಗೆ ಅದು ಆಘಾತವನ್ನ, ಅಪಘಾತವನ್ನ ಉಂಟು ಮಾಡುತ್ತೆ ಎಂಬುದು ಹೂ ನಮಗೆ ಸೂಚಿಸುತ್ತೆ. ಯಾವಾಗ ಅದು ಅರಳುವಂತ ಸಮಯದಲ್ಲಿ ಹೂ ಅರಳುತ್ತಾ ಮೇಲ್ಮುಖಕ್ಕೆ ನೋಡ್ತಾ ಇರುತ್ತೆ, ಆಕಾಶದ ಎಡೆಗೆ ಅದು ನೋಡ್ತಾ ಇರುತ್ತೆ. ಅರಳುವಾಗ ಆ ಹೂವು ಅದು ಭಗವಂತನೆಡೆಗೆ ನಮ್ಮ ಪ್ರಯಾಣ ಆಗಬೇಕು ಎಂಬುದನ್ನು ಸೂಚಿಸುತ್ತೆ. ಭಗವಂತನನ್ನ ಕೇಂದ್ರ ಬಿಂದುವನ್ನಾಗಿರಿಸಿ ನಮ್ಮ ಕೆಲಸ ಕಾರ್ಯಗಳನ್ನ, ಚಟುವಟಿಕೆಗಳನ್ನ ನಾವು ನಿರ್ವಹಿಸಿದಾಗ ಯಶಸ್ಸು ಕಟ್ಟಿಟ್ಟ ಬುತ್ತಿಯಾಗುತ್ತೆ ಎಂಬುದರ ಪಾಠ ನಾವು ಈ ಹೂಗಳಿಂದ ಕಲಿಯುವಂಥದ್ದು. ವಿದ್ಯಾರ್ಥಿಗಳೇ, ಇಡೀ ಸಸ್ಯಗಳೇ ನಮಗೊಂದು ಪಾಠ. ಪರೋಪಕಾರಾರ್ಥಂ ಫಲಂತಿ ವೃಕ್ಷಃ ಅಂತ ನಾವು ಹೇಳ್ತೀವಿ. ಎಲ್ಲಾ ಸಸ್ಯಗಳು ಇತರರ ಉಪಯೋಗಕ್ಕಾಗಿ ಹಣ್ಣುಗಳನ್ನ ಬಿಡ್ತವೆ. ಅಷ್ಟೇ ಅಲ್ಲ, ನಮ್ಗೆಲ್ಲ ಗೊತ್ತಿದೆ 5 F's: ಫುಡ್, ಫಾಡರ್, ಫ್ಯೂಯಲ್, ಫರ್ನಿಚರ್, ಫರ್ಟಿಲೈಸರ್. 5 F'ಗಳು ನಮ್ಗೆ ಸಸ್ಯದಿಂದ ಸಿಗುತ್ತೆ. ಫುಡ್ ಆಹಾರ ಸಿಗುತ್ತೆ, ಫರ್ನಿಚರ್ ಪೀಠೋಪಕರಣಗಳು ಸಿಗುತ್ತೆ, ಫಾಡರ್ ಮೇವು ಸಿಗುತ್ತೆ, ಫ್ಯೂಯಲ್ ಇಂಧನ ಸಿಗುತ್ತೆ, ಫರ್ಟಿಲೈಸರ್ ಗೊಬ್ಬರ ಸಿಗುತ್ತೆ. ಈ ಸಸ್ಯಗಳಿಂದ ಸಸ್ಯಗಳು ಇರೋದೇ ಇತರರಿಗೆ ಉಪಯೋಗ ಆಗುವುದಕ್ಕೆ. ನಾವು ಸಹ ಇತರರಿಗೆ ಉಪಯೋಗವಾಗ್ತಕ್ಕಂತಹ, ಸಮಾಜ ಸುಧಾರಕರಾಗ್ತಕ್ಕಂಥ ಜೀವನವನ್ನು ನಾವು ನಡೆಸಬೇಕು. ಅದಕ್ಕೆ ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಹೇಳ್ತಾರೆ. ಈ ಶರೀರ ಪರರ ಉಪಕಾರಕ್ಕಾಗಿ ಇದೆ. ನಾವು ಯಾವಾಗ ಎಲ್ಲರಲ್ಲಿ ಭಗವಂತನನ್ನ ಕಾಣ್ತಾ, ಎಲ್ಲರಿಗೂ ಸೇವೆಯನ್ನ ಮಾಡ್ತಾ, ಎಲ್ಲರನ್ನೂ ಪ್ರೀತಿಸ್ತಾ ಇರ್ತೇವೋ ಆಗ ನಮ್ಮ ಬಾಳು ಸಹ ಅರಳಿದ ಹೂವಿನಂತಾಗುತ್ತೆ ಹಾಗೂ ನಮ್ಮ ಜೀವನ ಸಾರ್ಥಕವನ್ನ ಹೊಂದುತ್ತೆ. ಇದನ್ನ ನಾವು ಈ ಹೂ ಬಿಡುವ ಸಸ್ಯಗಳಲ್ಲಿ ನಾವು ತಿಳಿಯತಕ್ಕಂಥ ಪ್ರಮುಖವಾದ ಜೀವನದ ಮೌಲ್ಯ. ಇಂಥ ಹೂವು ಸಂತಾನೋತ್ಪತ್ತಿಯ ಭಾಗವಾಗಿದೆ ಹೂ ಬಿಡುವ ಸಸ್ಯಗಳಲ್ಲಿ. ಹಾಗಾದ್ರೆ ಹೂವಿನ ಭಾಗಗಳು ತುಂಬಾ ಪ್ರಮುಖವಾಗಿರ್ತಕ್ಕಂಥ ಅಂಶ ಪರೀಕ್ಷಾ ದೃಷ್ಟಿಯಿಂದ. ಹೂವಿನ ಭಾಗಗಳು 4. ಪುಷ್ಪ ಪತ್ರ ಮೊದಲನೇ ಭಾಗ.
ಈ ಪುಷ್ಪ ಪತ್ರವನ್ನು ನಾವು ಇಂಗ್ಲಿಷ್ನಲ್ಲಿ ಸೆಪಲ್ ಅಂತ ಕರೀತೇವೆ. ಈ ಪುಷ್ಪ ಪತ್ರಗಳನ್ನ ಒಟ್ಟು ಸೇರಿಸಿದಾಗ ಕೇಲಿಕ್ಸ್ ಅಂತ ಹೇಳ್ತೇವೆ ನಾವು. ದ ಕಲೆಕ್ಷನ್ ಆಫ್ ಸೆಪಲ್ಸ್, ಎಲ್ಲ ಪುಷ್ಪ ಪತ್ರಗಳು ಒಟ್ಟು ಸೇರಿದ್ರೆ ಅದನ್ನ ಕೇಲಿಕ್ಸ್ ಅಂತ ಕರೀತೇವೆ. ಈ ಪುಷ್ಪ ಪತ್ರ ಏನಿದರ ಕಾರ್ಯ ಸೆಪಲ್ ಅಂತ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಮುಖ್ಯವಾಗಿ ಅದು ಹೂವು ಮೊಗ್ಗಾಗಿದ್ದಾಗ ಹೂವಿಗೆ ರಕ್ಷಣೆಯನ್ನ ಕೊಡುತ್ತೆ. ಹಾಗೂ ಈ ಪುಷ್ಪ ಪತ್ರ ಹಸಿರಾಗಿದ್ದು ಒಂದು ಸೂಜಿಯ ಆಕಾರ ಅಥವಾ ಚಿಕ್ಕ ಎಲೆಯ ಆಕಾರವನ್ನ ಹೊಂದಿರತಕ್ಕಂಥದ್ದು. ಮೊಗ್ಗಿನ ಸ್ಥಿತಿಯಲ್ಲಿ ಹೂವಿಗೆ ರಕ್ಷಣೆಯನ್ನ ಕೊಡುತ್ತೆ ಈ ಪುಷ್ಪ ಪತ್ರ. ನೆಕ್ಸ್ಟ್ ನೋಡ್ತೇವೆ ಪುಷ್ಪದಳ. ಪುಷ್ಪದಳವನ್ನ ಆಂಗ್ಲ ಭಾಷೆಯಲ್ಲಿ ಪೆಟಲ್ ಅಂತ ಕರೀತೇವೆ. ಪುಷ್ಪದಳಗಳೆಲ್ಲ ಒಟ್ಟು ಸೇರಿದ್ರೆ ಅದನ್ನ ಕರೋಲಾ ಅಂತ ಕರೀತೇವೆ. ದ ಕಲೆಕ್ಷನ್ ಆಫ್ ಪೆಟಲ್ಸ್. ಪುಷ್ಪದಳಗಳು ಒಂದೊಂದು ಹೂವಿನಲ್ಲಿ ಒಂದೊಂದು ಬಣ್ಣವನ್ನ ಹೊಂದಿದೆ. ಯಾಕೆ ಈ ಬಣ್ಣ? ಆಕರ್ಷಣೆಗಾಗಿ, ಕೀಟಗಳನ್ನ ಆಕರ್ಷಿಸಿ ಪರಾಗಸ್ಪರ್ಶ ಕ್ರಿಯೆಯನ್ನು ನಡೆಸುವ ಸಲುವಾಗಿ ಈ ಪುಷ್ಪದಳಗಳು ವಿವಿಧ ಬಣ್ಣಗಳನ್ನ ಹೊಂದಿದ್ದಾವೆ. ವಿವಿಧ ಬಣ್ಣಗಳನ್ನು ಹೊಂದಿದ್ದು ಪರಾಗಸ್ಪರ್ಶ ಕ್ರಿಯೆಗೆ ಕೀಟಗಳನ್ನು ಆಕರ್ಷಿಸುತ್ತದೆ ಈ ಒಂದು ಪುಷ್ಪದಳ. ಅದನ್ನೇ ಪೆಟಲ್ ಅಂತ ಕರೀತೇವೆ. ನೀವಿಲ್ಲಿ ಗಮನಿಸ್ತಾ ಇದ್ದೀರಿ, ಸೆಕೆಂಡ್ ಪಾರ್ಟ್ ಪೆಟಲ್. ಮೂರನೇದು ಕೇಸರ, ಸ್ಟೇಮನ್ ಅಂತ ಕರೀತೇವೆ ಇಂಗ್ಲಿಷ್ನಲ್ಲಿ. ಕಲೆಕ್ಷನ್ ಆಫ್ ಸ್ಟೇಮನ್ಸ್ ಈಸ್ ಆಂಡ್ರೀಶಿಯಂ. ಇದನ್ನ ಸ್ಟೇಮನ್ ಅಂತ ಇಂಗ್ಲಿಷ್ನಲ್ಲಿ ಕರೀತೇವೆ ಕೇಸರವನ್ನ. ಪುರುಷ ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುವ ಭಾಗ. ಕೇಸರ ಪುರುಷ ಲಿಂಗಾಣುಗಳನ್ನು ಉತ್ಪತ್ತಿ ಮಾಡತಕ್ಕಂಥ ಭಾಗ. ತುಂಬಾ ಪ್ರಮುಖವಾದ ಪಾತ್ರ ವಹಿಸುತ್ತೆ ಸಂತಾನೋತ್ಪತ್ತಿಯ ಸಮಯದಲ್ಲಿ ಕೇಸರಗಳು. ಸ್ಟೇಮನ್. ಆ ಸ್ಟೇಮನ್ಗೆ ಎರಡು ಭಾಗ ಇದೆ ವಿದ್ಯಾರ್ಥಿಗಳೇ, ತುಂಬಾ ಇಂಪಾರ್ಟೆಂಟ್. ಹೂವಿನ ಗಂಡು ಪ್ರಜನಾಂಗ ವ್ಯೂಹ ಅಥವಾ ಸ್ಟೇಮನ್, ಕೇಸರದ ರಚನೆಯನ್ನು ಬರೆಯಿರಿ. ತುಂಬಾ ಸುಲಭವಾಗಿ ನೀವು ಬರೆಯಕ್ಕೆ ಸಾಧ್ಯ. ಇದನ್ನ ಸ್ಟೇಮನ್ ಅಥವಾ ಕೇಸರ ಅಂತ ಕರೀತೇವೆ. ಈ ಕೇಸರದಲ್ಲಿ ಉದ್ದನೆ ಆಗಿರ್ತಕ್ಕಂಥದ್ದನ್ನ ನಾವು ಫಿಲಮೆಂಟ್ ಅಂತ ಕರಿತೇವೆ ಇಂಗ್ಲಿಷ್ನಲ್ಲಿ. ಇದು ಆಂಥರ್ ಅಂತ ನಾವು ಕರಿತೇವೆ. ಇದರಲ್ಲಿ ಪೋಲನ್ ಗ್ರೈನ್ಸ್, ಪರಾಗ ರೇಣುಗಳು, ಪರಾಗಕೋಶ ಅಂತ ಕರಿತೇವೆ. ಇದನ್ನ ಒಳಗಡೆ ಪರಾಗ ರೇಣುಗಳನ್ನ ಹೊಂದಿರುತ್ತೆ. ಇದನ್ನ ಸ್ಟೇಮನ್ ಅಥವಾ ಕೇಸರ. ಕೇಸರ ದಂಡ ಅಂತ ಕರಿತೀವಿ ಫಿಲಮೆಂಟ್ ಅನ್ನ. ಕೇಸರ ದಂಡ, ಫಿಲಮೆಂಟ್ ಇಸ್ ಕಾಲ್ಡ್ ಇನ್ ಕನ್ನಡ ಕೇಸರ ದಂಡ ಅಂತ ನಾವು ಕರೀತೇವೆ. ಸೊ ಇದು ಸ್ಟೇಮನ್ ಅಥವಾ ಕೇಸರ, ಪುರುಷ ಲಿಂಗಾಣುಗಳನ್ನು, ಪರಾಗರೇಣುಗಳನ್ನು ಉತ್ಪತ್ತಿ ಮಾಡತಕ್ಕಂತಹ ಭಾಗ. ಶಲಾಕೆ, ಇದನ್ನ ನಾವು ಇಂಗ್ಲಿಷ್ನಲ್ಲಿ ಪಿಸ್ಟೆಲ್ ಅಥವಾ ಕಾರ್ಪೆಲ್ ಅಂತಾನು ಕರೀತೇವೆ. ಹೆಣ್ಣು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುವ ಭಾಗ. ಈ ಪಿಸ್ಟಲ್ ಅಥವಾ ಈ ಕಾರ್ಪೆಲ್ಸ್ ಒಟ್ಟು ಸೇರಿಸಿದಾಗ ಗೈನೀಷಿಯಂ ಅಂತ ಕರೀತೇವೆ. ಎ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇನ್ ಫ್ಲವರ್. ಆಕ್ಟಿವ್ ರೋಲ್ ಡ್ಯೂರಿಂಗ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಈ ಪಿಸ್ಟಲ್ ಅಥವಾ ಶಲಾಕೆ ಅಥವಾ ಕಾರ್ಪೆಲ್ ಪ್ರಮುಖವಾಗಿ 3 ಭಾಗಗಳನ್ನು ಹೊಂದಿದೆ. 3 ಭಾಗಗಳನ್ನು ಹೊಂದಿದೆ. ಶಲಾಕೆ, ತುಂಬಾ ಚಿಕ್ಕದಾಗಿ ಶಲಾಕೆ, ಇದು ಹೆಣ್ಣು ಪ್ರಜನಾಂಗ ಹೂವಿನಲ್ಲಿ. ಸೊ ಶಲಾಕೆಯಲ್ಲಿ 3 ಪ್ರಮುಖ ಭಾಗಗಳು. ನೀವಿಲ್ಲಿ ಗಮನಿಸಿದ್ರೆ ಶಲಾಕಾಗ್ರ, ಶಲಾಕ ನಳಿಕೆ, ಅಂಡಾಶಯ, ಒಳಗಡೆ ಅಂಡಕಗಳನ್ನು ಹೊಂದಿರುತ್ತಿದೆ. ಅಂಡಕ.
ಶಲಾಕೆಯ 3 ಪ್ರಮುಖ ಭಾಗಗಳು. ಶಲಾಕಾಗ್ರ, ಸ್ಟಿಗ್ಮಾ, ಸ್ಟಿಕ್ಕಿ ಸ್ಟಿಗ್ಮಾ. ಶಲಾಕನಳಿಕೆ, ಎಲಾಂಗೇಟೆಡ್ ಸ್ಟೈಲ್. ಬಲ್ಜ್ಡ್ ಓವರಿ, ಉಬ್ಬಿಕೊಂಡಿರ್ತಕ್ಕಂತಹ ಅಂಡಾಶಯ. ಆ ಅಂಡಾಶಯದ ಒಳಗಡೆ ಅಂಡಕಗಳನ್ನ ನೀವು ಕಾಣ್ತೀರಿ. ಇದು ಶಲಾಕೆ, ಹೆಣ್ಣು ಪ್ರಜನಾಂಗ ಹೂವಿನಲ್ಲಿ. ಈ 4 ಪ್ರಮುಖ ಹೂವಿನ ಭಾಗಗಳನ್ನ ಇಂಗ್ಲಿಷ್ನಲ್ಲಿ ಹೋರಲ್ಸ್ ಅಂತ ಕರೀತೇವೆ. ಕೇಲಿಕ್ಸ್, ಕೊರೋಲಾ, ಆಂಡ್ರೀಷಿಯಂ, ಗೈನೀಷಿಯಂ. 4 ಪ್ರಮುಖ ಹೂವಿನ ಭಾಗಗಳು: ಪುಷ್ಪಪತ್ರ, ಪುಷ್ಪದಳ, ಕೇಸರ, ಶಲಾಕೆ. ಇವುಗಳಲ್ಲಿ ಅವಶ್ಯಕ ಭಾಗಗಳು ಸಂತಾನೋತ್ಪತ್ತಿ ಸಮಯದಲ್ಲಿ ಕೇಸರ ಮತ್ತು ಶಲಾಕೆ. ಅನವಶ್ಯಕ ಭಾಗಗಳು ಪುಷ್ಪಪತ್ರ, ಪುಷ್ಪದಳ. ಅದನ್ನೇ ಇಂಗ್ಲಿಷ್ನಲ್ಲಿ ಎಸೆನ್ಷಿಯಲ್ ಹೋರಲ್ಸ್, ಸ್ಟೇಮೆನ್ ಅಂಡ್ ಪಿಸ್ಟಿಲ್. ನಾನ್ ಎಸೆನ್ಷಿಯಲ್ ಹೋರಲ್ಸ್, ಕೇಲಿಕ್ಸ್ ಅಂಡ್ ಕರೋಲಾ. ಈ ಹೂವಿನ ಚಿತ್ರವನ್ನ ಬಿಡಿಸಿ ಭಾಗಗಳನ್ನು ಗುರುತಿಸ್ತಕ್ಕಂಥದ್ದು 3 ಅಂಕದ ಪ್ರಶ್ನೆ. ತುಂಬಾ ಮುಖ್ಯ. ಎಲ್ಲರೂ ಸಹ ಆ ಹೂವಿನ ಚಿತ್ರವನ್ನ ಬಿಡಿಸ್ತಕ್ಕಂಥದ್ದು, ಭಾಗಗಳು ಗುರುತಿಸ್ತಕ್ಕಂಥದ್ದನ್ನ ಅಭ್ಯಾಸ ಮಾಡಿ. ಹೂವಿನ ಭಾಗಗಳು ಇಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತೊಮ್ಮೆ ಅದರ ಚಿತ್ರಣವನ್ನ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಪಿಸ್ಟೆಲ್, ಶಲಾಕೆಯ ರಚನೆಯನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಿ. ಸ್ಟಿಗ್ಮಾ, ಶಲಾಕಾಗ್ರ. ಸ್ಟೈಲ್, ಶಲಾಕನಳಿಕೆ. ಓವರಿ, ಅಂಡಾಶಯ. ಓವ್ಯೂಲ್, ಅಂಡಕ. ಅದೇ ರೀತಿ ಆಂಡ್ರೀಷಿಯಂ ಅಥವಾ ಸ್ಟೇಮನ್, ಕೇಸರ. ಫಿಲಮೆಂಟ್, ಕೇಸರ ದಂಡ. ಪರಾಗಕೋಶ, ಪೋಲನ್ ಗ್ರೇನ್ಸ್, ಪರಾಗರೇಣು. ಇವೆರಡು ಅವಶ್ಯಕ ಭಾಗಗಳು ಹೂವಿನಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ನಡೆಯುವಾಗ. ಒಂದು ಕೇಸರ, ಗಂಡು ಪ್ರಜನಾಂಗ ವ್ಯೂಹ, ಗಂಡು ಪ್ರಜನಾಂಗ ಅಂತ ಹೇಳ್ಬಹುದಷ್ಟೇ ಹೂವಿನಲ್ಲಿ. ಇನ್ನು ಶಲಾಕೆ, ಹೆಣ್ಣು ಪ್ರಜನಾಂಗ. ಸೆಪಲ್ ಈಗಾಗಲೇ ತಿಳ್ಕೊಂಡ್ವಿ, ಪುಷ್ಪ ಪತ್ರ. ಪೆಟಲ್, ಪುಷ್ಪ ದಳ. ಇನ್ನು ತುಂಬಾ ಸರಳವಾಗಿ ನಾನು ಈಗಾಗಲೇ ತಿಳಿಸಿದೆ, ಹೂವಿನ ಚಿತ್ರ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಪರೀಕ್ಷಾ ದೃಷ್ಟಿಯಿಂದ. ಹೂವಿನ ಚಿತ್ರವನ್ನ ಬಿಡಿಸಿ ಭಾಗಗಳನ್ನ ಗುರುತಿಸಿ ಸುಲಭವಾಗಿ ಬಿಡಿಸ್ತಕ್ಕಂಥ ವಿಧಾನ. ಪುಷ್ಪಪತ್ರ ಹಸಿರು ಬಣ್ಣ ಇರುತ್ತೆ, ಸೂಜಿ ಆಕಾರ ಅಥವಾ ಎಲೆ ಆಕಾರವನ್ನು ಸಹ ಹೊಂದಿರುತ್ತೆ. ನೆಕ್ಸ್ಟ್ ಪುಷ್ಪದಳ, ವಿವಿಧ ಬಣ್ಣಗಳನ್ನು ಹೊಂದಿರತಕ್ಕಂಥದ್ದು ಈ ಒಂದು ಪುಷ್ಪದಳ. ಆಕರ್ಷಣೆಗಾಗಿ. ಶಲಾಕಾಗ್ರ, ಶಲಾಕನಳಿಕೆ. Ovules. The stamen, ಕೇಸರ. ಒಳಭಾಗದಲ್ಲಿ
ಪರಾಗ ರೇಣುಗಳನ್ನು ಕಾಣ್ತೀರಿ, ಪರಾಗಕೋಶಗಳು ಅಂತ ಹೇಳ್ತೇವೆ. ಇಲ್ಲಿ ನೀವು ಈ ಹೂವಿನ ಚಿತ್ರವನ್ನ ಬಿಡಿಸಿದ ನಂತರ ಸುಲಭವಾಗಿ ನೀವು ಭಾಗಗಳನ್ನ ಗುರುತಿಸಬಹುದು. ಪುಷ್ಪ ಪತ್ರ, ಪುಷ್ಪ ದಳ, ಕೇಸರ ದಂಡ, ಪರಾಗರೇಣು, ಶಲಾಕಾಗ್ರ, ಶಲಾಕ ನಳಿಕೆ, ಅಂಡಾಶಯ, ಅಂಡಕ. ಇದು ಹೂವಿನ ಚಿತ್ರ ಸರಳವಾಗಿ ಸುಲಭವಾಗಿ ಬಿಡಿಸ್ತಕ್ಕಂಥ ವಿಧಾನ ಹಾಗೂ ಭಾಗಗಳು. ಎಲ್ಲರಿಗೂ ಸಹ ಇದು ತಿಳಿಯಿತು ಅಂತ ನಾನು ಭಾವಿಸ್ತೇನೆ. ಮತ್ತೆ ಕೇಸರದ ಚಿತ್ರ, ಕೇಸರ ಬರೀ ಸುಲಭವಾಗಿ ನೀವು ಬಿಡಿಸಬಹುದು. ಕೇಸರ ಒಳಗಡೆ ನಾವು ನೋಡ್ತಕ್ಕಂಥದ್ದು ಪರಾಗರೇಣುಗಳು. ಇದು ಹೂವಿನ ಸಂತಾನೋತ್ಪತ್ತಿಯ ಭಾಗಗಳು. ಕೇಸರ ದಂಡ, ಪರಾಗ ಕೋಶ, ಪೋಲೆನ್ ಪರಾಗ, ಇದು ಪರಾಗಕೋಶ, ಇದು ಪರಾಗರೇಣು. ನೆಕ್ಸ್ಟ್ ನಾವು ನೋಡ್ತಕ್ಕ ಶಲಾಕೆ, ಶಲಾಕೆ ಚಿತ್ರ ಸುಲಭವಾಗಿ ನೀವು ಬಿಡಿಸ್ತಕ್ಕಂಥ ವಿಧಾನ. ಶಲಾಕಾಗ್ರ, ಶಲಾಕ ನಳಿಕೆ, ಅಂಡಾಶಯ, ಒಳಗಡೆ ಇರ್ತಕ್ಕಂಥದ್ದು ಅಂಡಕ. ಇದು ಶಲಾಕೆಯ ಚಿತ್ರ. ಹೂವಿನ ಸಂತಾನೋತ್ಪತ್ತಿಯ ಭಾಗಗಳ ಚಿತ್ರಗಳನ್ನು ಬಿಡಿಸಿ ಅಂದ್ರೆ ಕೇವಲ ನೀವು ಈ ಕೇಸರ ಚಿತ್ರ ಹಾಗೂ ಶಲಾಕೆ ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸಬಹುದು. ಪೂರ್ಣವಾಗಿ ಹೂವಿನ ಚಿತ್ರವನ್ನ ಬಿಡಿಸಿ ಅಂದ್ರೆ ಈ ಸರಳವಾದ ಸುಲಭವಾದ ಹೂವಿನ ಚಿತ್ರವನ್ನ ನೀವು ಬಿಡಿಸಿ ಅಂಕಗಳನ್ನ ಪೂರ್ಣವಾಗಿ ಪಡೀತೀರಿ ಎಂದು ನಾನು ನಂಬಿದ್ದೇನೆ. ಅದೇ ಹೂವಿನ ಭಾಗಗಳನ್ನು ನೀವೀಗಾಗಲೇ ಕಂಡಿದ್ದೀರಿ. ಏಕಲಿಂಗಿ ಮತ್ತು ದ್ವಿಲಿಂಗಿ ಹೂಗಳು. ಈ ಹೂಗಳಲ್ಲಿ ಸಹ ಎರಡು ವಿಧ, ಏಕಲಿಂಗಿ ಹೂಗಳು, ದ್ವಿಲಿಂಗಿ ಹೂಗಳು. ಯೂನಿಸೆಕ್ಸುವಲ್ ಫ್ಲವರ್ಸ್ ಅಂಡ್ ಬೈಸೆಕ್ಸುವಲ್ ಫ್ಲವರ್ಸ್. ಏಕಲಿಂಗಿ ಹೂಗಳು ಯೂನಿಸೆಕ್ಸುವಲ್ ಫ್ಲವರ್ಸ್, ದ್ವಿಲಿಂಗಿ ಹೂಗಳು ಬೈಸೆಕ್ಸುವಲ್ ಫ್ಲವರ್ಸ್. ಕೇಸರ ಮತ್ತು ಶಲಾಕೆ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಮಾತ್ರ ಹೊಂದಿರುವ ಹೂಗಳನ್ನು ಏಕಲಿಂಗಿ ಹೂಗಳೆನ್ನುವರು.
ಯಾವ ಹೂಗಳಲ್ಲಿ ಒಂದಾ ಕೇಸರ ಇರುತ್ತೆ ಅಥವಾ ಶಲಾಕೆ ಇರುತ್ತೆ ಅಂತ ಹೂಗಳನ್ನ ಏಕಲಿಂಗಿ ಹೂಗಳು ಎಂದು ನಾವು ಕರೀತೇವೆ. ಉದಾಹರಣೆ ಜೋಳ, ಪರಂಗಿ ಮತ್ತು ಸೌತೆಕಾಯಿ. ಕೇಸರ ಮತ್ತು ಶಲಾಕೆ ಇವೆರಡನ್ನೂ ಹೊಂದಿರುವ ಹೂಗಳನ್ನು ದ್ವಿಲಿಂಗಿ ಹೂಗಳೆನ್ನುವರು. ಬೈಸೆಕ್ಷುವಲ್ ಫ್ಲವರ್ಸ್ which have both stamen and pistil together. ಯಾವ ಹೂಗಳಲ್ಲಿ ಕೇಸರ ಮತ್ತು ಶಲಾಕೆ ಎರಡೂ ಭಾಗಗಳು ಒಂದೇ ಹೂವಿನಲ್ಲಿ ಕಂಡು ಬಂತಂದ್ರೆ ಅಂತ ಹೂಗಳನ್ನ ನಾವು ದ್ವಿಲಿಂಗಿ ಹೂಗಳು ಎಂದು ಕರೀತೇವೆ. ಸಾಸಿವೆ, ಗುಲಾಬಿ, ದಾಸವಾಳ ದ್ವಿಲಿಂಗಿ ಹೂಗಳು. ಹೂವಿನಲ್ಲಿ ಸಂತಾನೋತ್ಪತ್ತಿಯ ಕಾರ್ಯವಿಧಾನ ಎರಡು ಹಂತಗಳಲ್ಲಿ ನಡೆಯುತ್ತೆ. ಒಂದು ಪರಾಗಸ್ಪರ್ಶ ಕ್ರಿಯೆ, ಎರಡು ನಿಷೇಚನ. ಮೊದಲಿಗೆ ನೋಡೋಣ ಪರಾಗಸ್ಪರ್ಶ ಕ್ರಿಯೆ. ಏನು ಈ ಪರಾಗಸ್ಪರ್ಶ ಕ್ರಿಯೆ ಅಂದ್ರೆ, ಕೇಸರದಲ್ಲಿ ಇರುವಂತಹ ಪರಾಗರೇಣುಗಳು ಶಲಾಕಾಗ್ರವನ್ನ ತಲುಪುವ ಕ್ರಿಯೆಗೆ ಪರಾಗಸ್ಪರ್ಶ ಕ್ರಿಯೆ ಅಂತ ಕರೀತೇವೆ. ಇಂಗ್ಲಿಷ್ನಲ್ಲಿ ಈ ಪರಾಗಸ್ಪರ್ಶ ಕ್ರಿಯೆಯನ್ನ ಪಾಲಿನೇಷನ್ ಅಂತ ಹೇಳ್ತೇವೆ. ಪಾಲಿನೇಷನ್ ಮೀನ್ಸ್ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ದ ಆಂಥರ್ ಟು ದ ಸ್ಟಿಗ್ಮಾ ಆಫ್ ಎ ಫ್ಲವರ್. ಅಂತ ಪರಾಗಸ್ಪರ್ಶ ಕ್ರಿಯೆ ಒಂದು ಹೂವಿನ ಕೇಸರದಿಂದ ಶಲಾಕಾಗ್ರಕ್ಕೆ ಪರಾಗರೇಣುವು ವರ್ಗಾವಣೆಯಾಗುವ ಪ್ರಕ್ರಿಯೆ. ಇಂಥ ಪರಾಗಸ್ಪರ್ಶ ಕ್ರಿಯೆ ಎರಡು ರೀತಿಯಲ್ಲಿ ನಡೆಯುತ್ತೆ. ಒಂದು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ, ಎರಡು ಪರಕೀಯ ಪರಾಗಸ್ಪರ್ಶ ಕ್ರಿಯೆ. ಸ್ವಕೀಯ ಸೆಲ್ಫ್, ಪರಾಗಸ್ಪರ್ಶ ಪಾಲಿನೇಷನ್, ಸೆಲ್ಫ್ ಪಾಲಿನೇಷನ್. The transfer of pollen grains from the anther of one flower to the stigma of same flower or another flower of same plant. It is called self-pollination. ಕನ್ನಡದಲ್ಲಿ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಎಂದರೆ ಒಂದು ಹೂವಿನ ಕೇಸರದಲ್ಲಿ ಇರುವಂತಹ ಪರಾಗರೇಣುಗಳು ಅದೇ ಹೂವಿನ ಶಲಾಕಾಗ್ರವನ್ನ ಅಥವಾ ಅದೇ ಗಿಡದ ಬೇರೊಂದು ಹೂವಿನ ಶಲಾಕಾಗ್ರವನ್ನ ತಲುಪುವಂತಹ ಪ್ರಕ್ರಿಯೆ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ. ಇಲ್ಲಿ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಎಲ್ಲಾ ದ್ವಿಲಿಂಗಿ ಹೂಗಳಲ್ಲಿ ನಡೆಯುತ್ತೆ. ಯಾಕೆ? ದ್ವಿಲಿಂಗಿ ಹೂಗಳಲ್ಲಿ ಮಾತ್ರ ನಾವು ಒಂದೇ ಹೂವಿನಲ್ಲಿ ಕೇಸರವನ್ನು ನೋಡ್ತೇವೆ, ಶಲಾಕೆಯನ್ನು ಸಹ ನೋಡ್ತೇವೆ. ಉದಾಹರಣೆಗೆ ಸಾಸಿವೆ, ಗುಲಾಬಿ, ದಾಸವಾಳ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ. ಪರಕೀಯ ಕ್ರಾಸ್ ಪರಾಗಸ್ಪರ್ಶ ಪಾಲಿನೇಷನ್. ಕ್ರಾಸ್ ಪಾಲಿನೇಷನ್ ಅಂದ್ರೆ ಏನು? ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಆಫ್ ಒನ್ ಫ್ಲವರ್ to the stigma of another flower of another plant of same species. We call that as the cross pollination. ಕನ್ನಡದಲ್ಲಿ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಎಂದರೆ ಒಂದು ಹೂವಿನ ಪರಾಗರೇಣುಗಳು ಬೇರೊಂದು ಹೂವಿನ ಹಾಗೂ ಬೇರೊಂದು ಸಸ್ಯದ ಶಲಾಕಾಗ್ರೆಯನ್ನು ತಲುಪುವಂತ ಪ್ರಕ್ರಿಯೆ. ಒಂದು ಹೂವಿನ ಪರಾಗವು ಅದೇ ಜಾತಿಯ ಬೇರೊಂದು ಗಿಡದ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಯಾಗುವ ಕ್ರಿಯೆ. ಎಲ್ಲ ಏಕಲಿಂಗಿ ಹೂಗಳಲ್ಲಿ ನಾವು ಈ ಪರಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನ ಕಾಣ್ತೇವೆ. ಉದಾಹರಣೆ ಜೋಳ ಹಾಗೂ ಸೌತೆಕಾಯಿ. ವ್ಯತ್ಯಾಸ: ಸ್ವಕೀಯ ಪರಾಗಸ್ಪರ್ಶ, ಪರಕೀಯ ಪರಾಗಸ್ಪರ್ಶ. ಸ್ವಕೀಯ ಪರಾಗಸ್ಪರ್ಶ ಅದೇ ಹೂವಿನ ಅಥವಾ ಅದೇ ಗಿಡದ ಮತ್ತೊಂದು ಹೂವಿನ ಶಲಾಕಾಗ್ರಕ್ಕೆ ಪರಾಗವು ಬೀಳುವ ಪ್ರಕ್ರಿಯೆ. ಅದೇ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಒಂದು ಹೂವಿನ ಪರಾಗವು ಅದೇ ಜಾತಿಯ
ಬೇರೊಂದು ಗಿಡದ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಯಾಗುವ ಪ್ರಕ್ರಿಯೆ, ಅದು ಪರಕೀಯ. ಇನ್ನು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ, ಪರಾಗರೇಣುಗಳ ವರ್ಗಾವಣೆಗೆ ಬಾಹ್ಯ ಮಾಧ್ಯಮ ಅನವಶ್ಯಕ. ಆದರೆ ಪರಕೀಯ ಪರಾಗಸ್ಪರ್ಶ ಕ್ರಿಯೆಗೆ ಬಾಹ್ಯ ಮಾಧ್ಯಮ ಅವಶ್ಯಕ. ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ದ್ವಿಲಿಂಗಿ ಹೂಗಳಲ್ಲಿ ಕಂಡುಬರುತ್ತದೆ. ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಏಕಲಿಂಗಿ ಹೂಗಳಲ್ಲಿ ಕಂಡುಬರುತ್ತದೆ. ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಭಿನ್ನತೆಗಳಿಲ್ಲ, ಆದರೆ ಪರಕೀಯ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಭಿನ್ನತೆಗಳನ್ನು ತರುತ್ತದೆ. ಉದಾಹರಣೆ, ಸಾಸಿವೆ, ಗುಲಾಬಿ, ದಾಸವಾಳ ಹೂಗಳು ಅಥವಾ ದಾಸವಾಳ ಹೂಗಳು ಬಿಡ್ತಕ್ಕಂಥ ಈ ಗಿಡಗಳು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಗೆ ಉದಾಹರಣೆ. ಪರಕೀಯ ಪರಾಗಸ್ಪರ್ಶಕ್ಕೆ ಉದಾಹರಣೆ ಜೋಳ, ಸೌತೆಕಾಯಿ. ಇಂಥ ಪರಾಗಸ್ಪರ್ಶ ಕ್ರಿಯೆ ನಡೆಯೋದಿಕ್ಕೆ ಮಾಧ್ಯಮಗಳು ಅವಶ್ಯಕ. ಪರಾಗಸ್ಪರ್ಶ ಕ್ರಿಯೆಯ ಮಾಧ್ಯಮಗಳು ಏಜೆಂಟ್ಸ್ ಫಾರ್ ಪಾಲಿನೇಷನ್. ಎರಡು ರೀತಿ ಮಾಧ್ಯಮಗಳಿದಾವೆ, ಅಜೈವಿಕ ಮಾಧ್ಯಮಗಳು, ಜೈವಿಕ ಮಾಧ್ಯಮಗಳು. ಅಂದ್ರೆ ಅಜೈವಿಕ ಅಂಶ, ಜೈವಿಕ ಅಂಶ. ಅಜೈವಿಕ ಅಂಶಗಳಲ್ಲಿ ಗಾಳಿ ಅಥವಾ ವಿಂಡ್, ನೀರು ಅಥವಾ ವಾಟರ್, ಈ ಮಾಧ್ಯಮಗಳ ಮೂಲಕ ಪರಾಗರೇಣುಗಳು ಶಲಾಕಾಗ್ರೆಯನ್ನು ತಲುಪ್ತವೆ. ಇನ್ನು ಜೈವಿಕ ಅಂಶಗಳಲ್ಲಿ ಪಕ್ಷಿ ಅಥವಾ ಬರ್ಡ್, ಇನ್ಸೆಕ್ಟ್ ಅಥವಾ ಕೀಟ, ಬಾವುಲಿ ಅಥವಾ ಬ್ಯಾಟ್, ಇವುಗಳ ಮೂಲಕ ಪರಾಗರೇಣುಗಳು ಶಲಾಕಾಗ್ರೆಯನ್ನು ತಲುಪುತ್ತವೆ. ಈ ಮಾಧ್ಯಮಗಳಲ್ಲಿ ನಾವು ಗಮನಿಸ್ತಾ ಇರ್ತೇವೆ, ಹೂ ಬಿಡುವಂತಹ ಸಸ್ಯಗಳ ತೋಟಗಳಲ್ಲಿ ಅನೇಕ ಚಿಟ್ಟೆಗಳು, ಪತಂಗಗಳನ್ನು ನಾವು ಕಾಣ್ತೇವೆ. ಆ ಚಿಟ್ಟೆಗಳನ್ನು ಕಂಡ ತಕ್ಷಣ ಒಂದು ಉದಾಹರಣೆ ನನಗೆ ನೆನಪಾಗುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ. ಚಿಟ್ಟೆಗೂ ನೊಣಕ್ಕೂ ವ್ಯತ್ಯಾಸ ಏನು? ಅದರಿಂದ ನಾವೊಂದು ಪಾಠ ಕಲಿತೇವೆ. There is a difference between a butterfly and a housefly. We all should be like butterfly, which select the flower which is having the sweet nectar, and it sits on the flowers only which have the nectar. That is about the butterfly uniqueness. ಒಂದು ಚಿಟ್ಟೆ ಅಥವಾ ಒಂದು ಪತಂಗ ಮಕರಂದವನ್ನ ಹೀರುವುದಕ್ಕಾಗಿ, ಮಕರಂದ ತುಂಬಿರ್ತಕ್ಕಂಥ ಪರಿಮಳ ಭರಿತವಾಗಿರ್ತಕ್ಕಂಥ ಹೂಗಳ ಮೇಲೆ ತಾನು ಕೂರುತ್ತೆ. ಆದರೆ ಒಂದು ನೊಣ ಎಲ್ಲ ಪದಾರ್ಥಗಳಲ್ಲಿ ಕೊಳಚೆ, ಕೆಟ್ಟ ವಾಸನೆಯನ್ನು ಹೊಂದಿರತಕ್ಕಂಥದ್ದು, ಅನವಶ್ಯಕ ಪದಾರ್ಥಗಳು ಎಲ್ಲದರ ಮೇಲೆ ಕೂತಿರುತ್ತೆ. ನಾವು ನೊಣ ಆಗಬೇಕೋ ಅಥವಾ ಚಿಟ್ಟೆ ಆಗಬೇಕೋ ನಮ್ಮ ಜೀವನದಲ್ಲಿ ಒಂದು ಪ್ರಶ್ನೆ. ನಾವು ಹೇಳ್ತೇವೆ, ಭಗವಂತ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ. ಐ ಲವ್ ಯು ಗಾಡ್. ವೆನ್ ಯು ಕ್ಯಾನ್ ಲವ್ ಗಾಡ್? ಓನ್ಲಿ ವೆನ್ ಯು ಬಿಕಮ್ ಗುಡ್ ವಿತ್ ಎ ಗುಡ್ ಕಂಪನಿ. ಟೆಲ್ ಮಿ ಯುವರ್ ಕಂಪನಿ, ಐ ವಿಲ್ ಟೆಲ್ ವಾಟ್ ಯು ಆರ್. ನಿನ್ನ ಸಂಘ ಹೇಳು, ನೀನ್ ಯಾರೆಂದು ನಾನು ಹೇಳ್ತೇನೆ. ನೋಡಿ, ಈ ನೊಣಕ್ಕೂ ಪತಂಗಕ್ಕೂ ಅಥವಾ ಚಿಟ್ಟೆಗೂ ಎಷ್ಟೊಂದು ವ್ಯತ್ಯಾಸ ಇದೆ. ಎರಡೂ ಸಹ ಹಾರ್ತವೆ, ಎರಡೂ ಕೀಟಗಳೇ. ಆದರೆ ಅವು ಕೂರುವಂತಹ ಸ್ಥಳ, ಅವು ಇರುವಂತಹ ಸ್ಥಳ ಬೇರೆಯಾಗಿದೆ. ನಾವು ಚಿಟ್ಟೆಗಳಾಗಬೇಕು, ಉತ್ತಮ ಸಂಘವನ್ನ ಹೊಂದಬೇಕು. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಈ ಕಲಿಯುಗದಲ್ಲಿ ಗುಡ್ ಕಂಪನಿ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಪರ್ಸನ್ ಟು ಬಿಕಮ್ ಗುಡ್. ಗುಡ್ ಈಸ್ ಗಾಡ್. ಅಂಥ ಒಂದು ಚಿಟ್ಟೆ ಪರಾಗಸ್ಪರ್ಶ ಕ್ರಿಯೆಗೋಸ್ಕರ ಅರಳಿದ ಹೂಗಳಲ್ಲಿ ತುಂಬಿರ್ತಕ್ಕಂತಹ ಮಕರಂದವನ್ನ ಹೀರಲು ಹೋಗಿ ಕೂರುತ್ತೆ. ತನ್ನ ಕಾಲುಗಳಿಗೆ ಪರಾಗರೇಣುಗಳು ಅಂಟಿಕೊಳ್ಳುತ್ತವೆ. ನೋಡಿ, ಕೇವಲ ಒಂದು ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಚಿಟ್ಟೆಯನ್ನ ನಾವು ಉದಾಹರಣೆ ತೆಗೆದುಕೊಂಡ್ರೆ ಒಂದು ಮಾಧ್ಯಮ, ಪರಾಗರೇಣುಗಳನ್ನ ವರ್ಗಾವಣೆ ಮಾಡಲು ಅಂದ್ರೆ ಅದರಲ್ಲಿ ತಿಳಿಯುವಂತ ಮೌಲ್ಯಾಧಾರಿತ ಪಾಠ ಹೆಚ್ಚು ನಮಗೆ ಜೀವನದಲ್ಲಿ ಪರಿವರ್ತನೆಯನ್ನು ತರಬೇಕು.
ಎಜುಕೇಶನ್ ಈಸ್ ಟ್ರಾನ್ಸ್ಫರ್ಮೇಷನ್. ಶಿಕ್ಷಣ ಪರಿವರ್ತನೆಯನ್ನು ಉಂಟು ಮಾಡಿದಾಗ ಮಾತ್ರ ಅದು ನಿಜವಾದ ಶಿಕ್ಷಣ ಆಗುತ್ತೆ. ಎಂಥ ಪರಿವರ್ತನೆ? ಧನಾತ್ಮಕವಾಗಿರ್ತಕ್ಕಂಥ ಪರಿವರ್ತನೆ, ಪಾಸಿಟಿವ್ ಚೇಂಜ್, ವೆರಿ ಇಂಪಾರ್ಟೆಂಟ್. ಹಾಗೆ ಈ ಚಿಟ್ಟೆಯನ್ನು ಗಮನದಲ್ಲಿ ಇಟ್ಕೊಂಡಿದ್ದ ತಕ್ಷಣ ನಮಗೆ ನೆನಪು ಬರಬೇಕು, ನಾವು ಚಿಟ್ಟೆ ಆಗಬೇಕು, ಉತ್ತಮ ಸಂಘ ನಾವು ಮಾಡಬೇಕು, ಉತ್ತಮ ಕೆಲಸ ನಾವು ಮಾಡಬೇಕು. ಆಗ ನಮ್ಮ ಜೀವನ ಸಹ ಅತ್ಯುನ್ನತವಾಗಿರ್ತಕ್ಕಂತಹ ಶ್ರೇಷ್ಠತೆಯನ್ನು ಪಡೆಯುತ್ತೆ ಎಂಬುದು ತಿಳಿಯತಕ್ಕಂಥ ಪಾಠ ವಿದ್ಯಾರ್ಥಿಗಳೇ. ಇಂಥ ಪರಾಗಸ್ಪರ್ಶ ಕ್ರಿಯೆಯ ಮಾಧ್ಯಮಗಳು ಅಜೈವಿಕ ಅಂಶಗಳಾಗಿರ್ತಕ್ಕಂಥ ನೀರು ಮತ್ತು ಗಾಳಿ, ಜೈವಿಕ ಅಂಶ ಆಗಿರ್ತಕ್ಕಂತಹ ಪ್ರಾಣಿ, ಪಕ್ಷಿ, ಕೀಟ ಇವೆಲ್ಲವೂ ಸಹ ಪರಾಗರೇಣುಗಳನ್ನು ವರ್ಗಾವಣೆ ಮಾಡ್ತಕ್ಕಂಥ ಮಾಧ್ಯಮಗಳಾಗಿದ್ದಾವೆ. ನಿಷೇಚನ. ಏನು ನಿಷೇಚನ ಅಂದರೆ? ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸಂಯೋಗಗೊಂಡು ಯುಗ್ಮಜವನ್ನು ಉಂಟು ಮಾಡುವ ಕ್ರಿಯೆ ಫರ್ಟಿಲೈಸೇಷನ್ ಅಂತ ಕರೀತೀವಿ ಇಂಗ್ಲಿಷ್ನಲ್ಲಿ ನಿಷೇಚನವನ್ನ. ದ ಯೂನಿಯನ್ ಆಫ್ ಮೇಲ್ ಗ್ಯಾಮೇಟ್ ವಿತ್ ದ ಫೀಮೇಲ್ ಗ್ಯಾಮೇಟ್ ವಿತ್ ದಿ ಫಾರ್ಮೇಷನ್ ಆಫ್ ಝೈಗೋಟ್. ಇಂಥ ನಿಷೇಚನ ಹೂವಿನಲ್ಲಿ ಗಮನಿಸ್ತಾ ಇದ್ದೀನಿ. ಆ ಹೂವಿನಲ್ಲಿ ಯಾವ ರೀತಿಯ ಪರಾಗರೇಣುಗಳು ಶಲಾಕಾಗ್ರೆಯನ್ನು ತಲುಪ್ತವೆ, ಯಾವಾಗ ಪರಾಗರೇಣುಗಳು ಮಾಧ್ಯಮಗಳ ಮುಖಾಂತರ ಶಲಾಕಾಗ್ರೆಯನ್ನು ತಲುಪುತ್ತವೋ ಆಗ ಆ ಪರಾಗರೇಣುಗಳು ನೀರನ್ನ ಸೇವಿಸಿ ದಪ್ಪ ಆಗ್ತವೆ. ದಪ್ಪ ಆಗಿ ಪೋಲನ್ ಟ್ಯೂಬ್ ಪರಾಗ ನಳಿಕೆಯನ್ನ ಉಂಟು ಮಾಡ್ತವೆ. ಆ ಪರಾಗ ನಳಿಕೆ ಮುಖ್ಯವಾಗಿ ನೀವಿಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿ ಆ ಪರಾಗ ನಳಿಕೆ ಏನುಂಟಾಗಿದೆ. ಪರಾಗ ನಳಿಕೆಯ ಮೂಲಕ ಎರಡು ಪ್ರೌಢತೆಯನ್ನ ಹೊಂದಿರತಕ್ಕಂತಹ ಪೋಲನ್ ಗ್ರೈನ್ಸ್ ಪರಾಗರೇಣುಗಳು ಬಂದು ಅಂಡಕವನ್ನ ತಲುಪುತ್ತವೆ. ಅದರಲ್ಲೂ ಸಹ ಆ ಅಂಡಕವನ್ನ ತಲುಪುವಂತಹ ಸಮಯದಲ್ಲಿ ಒಂದು ಪರಾಗರೇಣು ಒಂದು ಅಂಡಕವನ್ನ ತಲುಪಿ ಅದು ದ್ವಿಲಿಂಗಿ ಝೈಗೋಟ್ ಯುಗ್ಮಜ ಆಗುತ್ತೆ. ದ್ವಿಲಿಂಗಿ ಅಲ್ಲ, ಡಿಪ್ಲಾಯ್ಡ್ ದ್ವಿಗುಣಿತ ಯುಗ್ಮಜ ಉಂಟಾಗುತ್ತೆ. ಅದುವೇ ಬೀಜ ಆಗುತ್ತೆ. ನಂತರ ಮತ್ತೊಂದು ಪರಾಗರೇಣು ಎರಡು ಅಂಡಕಗಳನ್ನು ಸೇರಿ ತ್ರಿಗುಣಿತ ಟ್ರಿಪ್ಲಾಯ್ಡ್ ಎಂಡೋಸ್ಪರ್ಮ್ ಆಗಿ ಮಾರ್ಪಾಟು ಹೊಂದುತ್ತೆ. ನಾವಿಲ್ಲಿ ಗಮನಿಸ್ತಾ ಇದ್ದೀವಿ, ತುಂಬಾ ಮುಖ್ಯವಾಗಿರ್ತಕ್ಕಂಥ ಒಂದು ಚಿತ್ರ. ಸೊ ನಿಷೇಚನದಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸಮ್ಮಿಲನಗೊಂಡು ಯುಗ್ಮಜವನ್ನ ಉಂಟು ಮಾಡ್ತವೆ. ನಿಷೇಚನ ಪ್ರಕ್ರಿಯೆ ಯಾವಾಗ ಪರಾಗರೇಣುಗಳು ಈಗಾಗಲೇ ತಿಳಿಸಿದೆ ಶಲಾಕಾಗ್ರೆಯನ್ನು ತಲುಪುತ್ತೋ ಅಲ್ಲಿ ನೀರನ್ನ ಅಧಿಕವಾಗಿ ಪರಾಗರೇಣುಗಳು ಹೀರ್ಕೊಂಡು ದಪ್ಪ ಆಗ್ತವೆ. ತದನಂತರ ಪರಾಗನಳಿಕೆಯನ್ನ ಉಂಟು ಮಾಡ್ತವೆ. ಪರಾಗನಳಿಕೆಯ ಮೂಲಕ ಪರಾಗರೇಣುವು ಅಂಡಾಶಯವನ್ನು ತಲುಪುತ್ತದೆ. ಮೊದಲನೇ ಹಂತ ನಿಷೇಚನ ಪ್ರಕ್ರಿಯೆಯಲ್ಲಿ ಪರಾಗನಳಿಕೆಯ ಮೂಲಕ ಪರಾಗರೇಣುವು ಅಂಡಾಶಯವನ್ನು ತಲುಪುತ್ತೆ. ಒಂದು ಪರಾಗರೇಣುವು ಒಂದು ಅಂಡಕದೊಂದಿಗೆ ಸಂಯೋಗಗೊಂಡು ದ್ವಿಗುಣಿತ ಯುಗ್ಮಜವನ್ನು ಉಂಟು ಮಾಡುತ್ತದೆ. ಈ ಕ್ರಿಯೆಯನ್ನ ಸಿಂಗ್ಯಾಮಿ ಎಂದು ಕರೆಯುತ್ತೇವೆ. ಮತ್ತೊಂದು ಪರಾಗರೇಣುವು ದ್ವಿಗುಣಿತ ಕೋಶ ಕೇಂದ್ರದೊಂದಿಗೆ ಸಂಯೋಗಗೊಂಡು ತ್ರಿಗುಣಿತ ಎಂಡೋಸ್ಪರ್ಮ್ ಕೋಶ ಕೇಂದ್ರವನ್ನು ಉಂಟು ಮಾಡುತ್ತದೆ. ಈ ಕ್ರಿಯೆಯನ್ನು ತ್ರಿಸಮ್ಮಿಲನ ಅಥವಾ ದ್ವಿನಿಷೇಚನ ಡಬಲ್ ಫರ್ಟಿಲೈಸೇಷನ್. ವಾಟ್ ಈಸ್ ಡಬಲ್ ಫರ್ಟಿಲೈಸೇಷನ್? ದ್ವಿನಿಷೇಚನ ಎಂದರೇನು? ಒಂದು ಪರಾಗರೇಣು ದ್ವಿಗುಣಿತ ಕೋಶ ಕೇಂದ್ರದೊಂದಿಗೆ ಸಮ್ಮಿಲನಗೊಂಡು ತ್ರಿಗುಣಿತ ಎಂಡೋಸ್ಪರ್ಮ್ ಕೋಶ ಕೇಂದ್ರವನ್ನು ಉಂಟು ಮಾಡುವಂತಹ ಪ್ರಕ್ರಿಯೆ.
ಇದು ನಿಷೇಚನ ಕ್ರಿಯೆಯಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆಗಳು. ಇಂಥ ನಿಷೇಚನ ಪ್ರಕ್ರಿಯೆಯ ಒಂದು ಚಿತ್ರಣವನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಹೂವಿನಲ್ಲಿರ್ತಕ್ಕಂಥ ಕೇಸರ, ಅದೇ ಹೂವಿನಲ್ಲಿರ್ತಕ್ಕಂಥ ಶಲಾಕೆ, ಇವು ಸಂತಾನೋತ್ಪತ್ತಿಯ ಗಂಡು ಹೆಣ್ಣಿನ ಭಾಗಗಳು. ಕೇಸರದಲ್ಲಿರ್ತಕ್ಕಂಥ ಪರಾಗರೇಣುಗಳು ಶಲಾಕಾಗ್ರವನ್ನ ತಲುಪ್ತವೆ. ತಲುಪಿದ ನಂತರ ಪರಾಗ ನಳಿಕೆ ಉಂಟು ಮಾಡ್ತವೆ. ಪರಾಗ ನಳಿಕೆಯ ಮುಖಾಂತರ ಪರಾಗರೇಣು ಸಮ್ಮಿಲನಗೊಳ್ಳುತ್ತೆ, ದ್ವಿಗುಣಿತ ಆಗುತ್ತೆ, ಯುಗ್ಮಜ ಉಂಟಾಗುತ್ತೆ. ಇದು ದ್ವಿಗುಣಿತ ಆಗುತ್ತೆ, ಯುಗ್ಮಜ ಉಂಟಾಗುತ್ತೆ, ತ್ರಿಗುಣಿತ ಆಗುತ್ತೆ, ಎಂಡೋಸ್ಪರ್ಮ್ ಉಂಟಾಗುತ್ತೆ. ದ್ವಿನಿಷೇಚನ, ಸಿಂಗ್ಯಾಮಿ, ಈ ರೀತಿಯಲ್ಲಿ ನಿಷೇಚನ ಪ್ರಕ್ರಿಯೆ ಹೂವಿನಲ್ಲಿ ನಡೆಯುತ್ತೆ. ನಿಷೇಚನದ ಫಲಿತಾಂಶಗಳು, ಪೂರ್ಣವಾಗಿ ನಿಷೇಚನ ಆದ ನಂತರ ಯಾವ ಬದಲಾವಣೆಗಳನ್ನು ನಾವು ಕಾಣ್ತೇವೆ? ಯುಗ್ಮಜವು ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನು ಉಂಟು ಮಾಡುತ್ತದೆ. ಯುಗ್ಮಜ ಅನೇಕ ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನು ಉಂಟು ಮಾಡುತ್ತೆ. ಅಂಡಾಶಯವು ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುತ್ತದೆ. ಓವರಿ ಕನ್ವರ್ಟ್ಸ್ ಟು ಫ್ರೂಟ್. ಅಂಡಕವು ಒರಟಾದ ಪದರವನ್ನು ಬೆಳೆಸಿಕೊಂಡು ನಿಧಾನವಾಗಿ ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ. ಅಂಡಕ, ಓವ್ಯೂಲ್, ಡೆವಲಪ್ಸ್ ಇಂಟು ಸೀಡ್. ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಲಾಕನಳಿಕೆ ಮತ್ತು ಶಲಾಕಾಗ್ರಗಳು ಸುಕ್ಕಾಗಿ ಉದುರಿ ಹೋಗುತ್ತವೆ. ಅಂತಿಮವಾಗಿ ಭ್ರೂಣವು ಸೂಕ್ತ ಪರಿಸ್ಥಿತಿಗಳಲ್ಲಿ ಮೊಳಕೆಯೂಡುತ್ತದೆ. ಈ ಪ್ರಕ್ರಿಯೆಯನ್ನೇ ಮೊಳೆಯುವಿಕೆ ಎನ್ನುವರು. ಈ ರೀತಿಯ ಬದಲಾವಣೆಗಳನ್ನು ನಾವು ನಿಷೇಚನೆಯ ಅಂತಿಮದಲ್ಲಿ ಕಾಣ್ತಕ್ಕಂಥದ್ದು. ಪ್ರಮುಖ ಅಂಶಗಳು: ನಿಷೇಚನ ನಂತರ ಅಂಡಾಶಯವು ಹಣ್ಣಾಗುತ್ತದೆ, ಅಂಡಕವು ಬೀಜವಾಗುತ್ತದೆ, ಪುಷ್ಪದಳ, ಪುಷ್ಪಪತ್ರ, ಪರಾಗನಳಿಕೆ, ಪರಾಗಕೋಶ ಎಲ್ಲವೂ ಸಹ ಕಳಚಿ ಹೋಗುತ್ತೆ, ಉದುರಿ ಹೋಗುತ್ತೆ ಎಂಬುದು ನೆನಪಿನಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಅಂಶ. ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಹೂವಿನಲ್ಲಿ ಸಂತಾನೋತ್ಪತ್ತಿಯ ಕಾರ್ಯವಿಧಾನವನ್ನು ವಿವರಿಸಿ 4 ಅಂಕದ ಪ್ರಶ್ನೆ ಕೇಳಿದ್ರು ಸಹ ಸುಲಭವಾಗಿ ನೀವು ಬರೆಯಕ್ಕೆ ಸಾಧ್ಯ. ಹೂವಿನಲ್ಲಿ ಸಂತಾನೋತ್ಪತ್ತಿಯ ಕಾರ್ಯವಿಧಾನ ಪರಾಗಸ್ಪರ್ಶ ಕ್ರಿಯೆ ಮತ್ತು ನಿಷೇಚನದ ಮೂಲಕ ನಡೆಯುತ್ತೆ. ಪರಾಗಸ್ಪರ್ಶ ಕ್ರಿಯೆಯನ್ನು ವಿವರಿಸಿ. ಪರಾಗಸ್ಪರ್ಶ ಕ್ರಿಯೆ ಎಂದರೇನು? 2 ರೀತಿಯ ಪರಾಗಸ್ಪರ್ಶ ಕ್ರಿಯೆಗಳಾಗಿರ್ತಕ್ಕಂಥ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ, ಪರಕೀಯ ಪರಾಗಸ್ಪರ್ಶ ಕ್ರಿಯೆಗಳನ್ನ ನೀವು ತಿಳಿಸಿ. ನಂತರ ನಿಷೇಚನ ಎಂದರೇನು? ಆ ನಿಷೇಚನ ನಡೆಯುವಂತ ಪ್ರಕ್ರಿಯೆಯನ್ನ ವಿವರಿಸಿ. ನಿಷೇಚನದ ಫಲಿತಾಂಶವನ್ನ ಬರೆಯಿರಿ, ಪೂರ್ಣ ಅಂಕವನ್ನ ಪಡೆಯಿರಿ. ಆ ನಿಷೇಚನ ಆಗ್ತಕ್ಕಂತಹ ಆ ಪರಾಗನಳಿಕೆ ಇರ್ತಕ್ಕಂಥ ಚಿತ್ರವನ್ನು ಸಹ ನೀವು ಬಿಡಿಸಬೇಕು. ಚಿತ್ರಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆಗಳು ಬಂದಿರಲಿ ಮಕ್ಕಳ, ಅಲ್ಲಿ ಚಿತ್ರ ಬಿಡಿಸಿ ಅಂತ ಕೇಳದೇ ಇದ್ರೂ ಸಹ ನೀವು ಚಿತ್ರವನ್ನ ಬಿಡಿಸಿ, ಭಾಗ ಗುರುತಿಸಿ, ಮತ್ತೆ ಆ ಚಿತ್ರವನ್ನ ವಿವರಣೆಯನ್ನ ನೀಡಿ. ನಿಮ್ಮ ವಿವರಣೆಯಲ್ಲಿ ಸ್ವಲ್ಪ ತಪ್ಪುಗಳಿದ್ರೂ ಸಹ ಪೂರ್ಣಾಂಕ ಪಡೆಯಕ್ಕೆ ಸಾಧ್ಯ. ಕಾರಣ ನಿಮ್ಗೆ ಪರಿಕಲ್ಪನೆ ಗೊತ್ತಿದೆ, ಚಿತ್ರವನ್ನು ನಿಮ್ಗೆ ಅರ್ಥ ಆಗಿದೆ ಎಂಬುದು ಅವರಿಗೆ ತಿಳಿಯುತ್ತೆ ಎಂಬುದನ್ನು ತಿಳಿಸ್ತಾ, ಎಲ್ಲರಿಗೂ ಸಹ ಈ ನಿಷೇಚನದ ಫಲಿತಾಂಶವನ್ನು ಸಹ ಅರಿತುಕೊಂಡಿದ್ದೀರಿ ಎಂಬುದು ಭಾವಿಸ್ತಾ, ಪುನಃ ನೀವಿರುವಂತ ಸ್ವಸ್ಥಳಗಳಲ್ಲಿ ಮನನ ಮಾಡಿ, ತದನಂತರ ನಿಮ್ಮ ಮನನದ ಸ್ಪಷ್ಟತೆಗೋಸ್ಕರ ಮನೆ ಕೆಲಸ 2 ನೀಡಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಿ. ಬಿಟ್ಟ ಸ್ಥಳ ತುಂಬಿ. ಫಸ್ಟ್ 1, ಆವೃತ ಬೀಜ ಸಸ್ಯಗಳಲ್ಲಿನ ಸಂತಾನೋತ್ಪತ್ತಿಯ ಭಾಗವು ಡ್ಯಾಶ್. 2ನೇದು, ಬಲಿತ ಅಂಡಾಶಯವು ಡ್ಯಾಶ್ ಮಾರ್ಪಡುತ್ತದೆ. 3ನೇದು, ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುವಿನ
ಕೆ ಡ್ಯಾಶ್ ಎನ್ನುವರು. ಒಂದು ಹೂವು ಗಂಡು ಅಥವಾ ಹೆಣ್ಣು ಪ್ರಜನನ ಭಾಗವನ್ನು ಹೊಂದಿರಬಹುದು. ಅಂತಹ ಹೂವಿಗೆ ಡ್ಯಾಶ್ ಎನ್ನುವರು. ಎರಡನೇ ಪ್ರಶ್ನೆ, ಹೂಗಳಲ್ಲಿ ನಿಷೇಚನ ಪ್ರಕ್ರಿಯೆಯನ್ನು ವಿವರಿಸಿ. ಮೂರನೇದು, ಬೀಜ ಪ್ರಸರಣವಾಗುವ ಹಲವು ವಿಧಾನವನ್ನು ತಿಳಿಸಿ. ವಿಧಾನಗಳನ್ನು ಅಂತಲೂ ಮಾಡ್ಕೋಬಹುದು, ವಿಧಾನಗಳನ್ನು ಆರ್ ವಿಧಾನವನ್ನು ಪ್ರಾಬ್ಲಮ್. ನಾಲ್ಕನೇದು, ಈ ಕೆಳಗಿನವುಗಳನ್ನು ಹೆಸರಿಸಿ ಮತ್ತು ಭಾಗಗಳನ್ನು ಗುರುತಿಸಿ. ಸೊ ಚಿತ್ರ ಇದೆ, ಭಾಗಗಳಿಗೆ ಮಾರ್ಕ್ ಮಾಡಿದ್ದಾರೆ, ಆ ಭಾಗಗಳನ್ನು ಗುರುತಿಸಿ ಚಿತ್ರವನ್ನು ಹೆಸರಿಸಿ. ಕೊನೆಯದಾಗಿ ಹೂವಿನ ನೀಲಛೇದ ಭಾಗ ಚಿತ್ರವನ್ನು ಬಿಡಿಸಿ ಭಾಗಗಳನ್ನು ಗುರುತಿಸಿ. ಸರಳ ಸುಲಭ ಹೂವಿನ ಚಿತ್ರವನ್ನು ಬಿಡಿಸಿ ಭಾಗಗಳೆಲ್ಲವನ್ನು ಸಹ ಗುರುತಿಸಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಭಾಗ 2 ಲೈಂಗಿಕ ಸಂತಾನೋತ್ಪತ್ತಿ ಪಾಠ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎಂಬುದರ ವಿಷಯವನ್ನು ಅರ್ಥೈಸಿಕೊಂಡಿದ್ದೇವೆ. ನಮ್ಮ ಎಲ್ಲ ಅಂಶಗಳನ್ನು ಭಗವಂತನ ಪಾದಗಳಿಗೆ ಅರ್ಪಿಸ್ತಾ ಇದೇ ಪಾಠದ ಮುಂದಿನ ಭಾಗವನ್ನು ತಿಳಿಯೋಣ ಮುಂದಿನ ತರಗತಿಯಲ್ಲಿ. ಅಲ್ಲಿಯ ತನಕ ಎಲ್ಲರೂ ಸಹ ನೀಡಿರ್ತಕ್ಕಂತಹ ಮನೆ ಕೆಲಸವನ್ನ ಪೂರ್ಣಗೊಳಿಸಿ ಮನನ ಮಾಡಿ ಸಿದ್ಧರಾಗಿ ಎಂಬುದನ್ನು ತಿಳಿಸ್ತಾ ಎಲ್ಲರಿಗೂ ಶುಭವಾಗಲಿ. ಸಮಸ್ತ ಲೋಕಾಃ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಸಾಯಿರಾಮ್.